ಸುಮಾರು ಹಗಸು ಮುನೇಶ್ವರ ಸ್ವಾಮಿ ಅಂತೇಳಿ ತುಂಬ ಹೆಸರಾಗಿತ್ತು. ನಾನು ಒಂದು ಮನೆಯೊಳಗೆ ದೇವ್ರ ಪೂಜೆಗೊಂಡಿದ್ದೆ. ಆ ಟೈಮಲ್ಲಿ ಈ ಜಾಗದವ್ರು ಬಂದು ನನ್ನ ಮಗ ಒಳ್ಳೇದಾಗ್ಬೇಕು ಸ್ವಾಮಿ, ನನ್ನ ಮಗ ಏನೋ ಒಂದು ತೊಂದರೆ ಸಿಗಾಕೊಂಡ್ಬಿಟ್ಟಿದ್ದಾನೆ, ಆ ತೊಂದರೆ ಪರಿಹಾರ ಆಗ್ಬೇಕು ಅಂತ ಹೇಳಿ ಬಂದರು. ಆಗ ಅವ್ರಿಗೆ ಪರಿಹಾರ ಆಯಿತು. ಅವಾಗ ಈ ಜಾಗ ಕೊಟ್ಟರು. ಈ ಜಾಗದಲ್ಲಿ ಬಂದು ನೋಡಿದಾಗ ಸಾಕ್ಷಾತ್ವಾಗಿ ಮುನೇಶ್ವರ ಮತ್ತು ಚೌಡೇಶ್ವರಿ ಇಲ್ಲಿ ನೆಲೆಸಿದ್ರು. ಇಲ್ಲಿ ಬಂದಂಥ ಭಕ್ತಾದಿಗಳು ಯಾರೇ ಬರಲಿ, ಈ ಅಮ್ಮ ಮಕ್ಕಳು ತಾಯಿ ಇದ್ದಂಗೆ, ಕೆಂಪಮ್ಮ ಅಂದರೆ ಮಕ್ಕಳು ತಾಯಿ ಇದ್ದಂಗೆ ಅಂತ ಹೇಳಿ, ಇದೆಲ್ಲ ಒಂದು ಸೈನ್ಯದ ದೇವತೆಗಳು ಇವರೆಲ್ಲ. ಈ ಜಾಗದಲ್ಲಿ ಮಂಗಳವಾರ ಆಗಲಿ, ಶುಕ್ರವಾರ ಆಗಲಿ, ಭಾನುವಾರ ಆಗಲಿ ಬರ್ತಾರೆ. ಬಂದು ಈ ತಾಯಿಯಲ್ಲಿ ಒಂದು ವಾಗ್ದಾನ ಕೇಳ್ಕೊಂಡು ಹೋಗ್ತಾರೆ. ನಾನು ಇದ್ದೀನಿ ಅಂತ ಹೇಳಿ ವಾಗ್ದಾನ ಕೊಡ್ತಾಳೆ. ಇಲ್ಲಿ ಕೊಡೋಂಥ ಅಕ್ಷತೆ ಕಾಳು, ನಿಂಬೆಹಣ್ಣು ತೆಗೆದುಕೊಂಡು ಹೋಗಿ ಅವ್ರು ಪೂಜೆ ಮಾಡ್ತಾರೆ. ಬೇರೆ ಇನ್ನೊಂದು ಏನಾದರೂ ತೊಂದರೆ ತಾಪತ್ರೆ ಮಾಡ್ತಾರಂದ್ರೆ ಬೀಗ ಹಾಕಿಸ್ತಾಳೆ. ಆ ಬೀಗ ಹಾಕಿಸ್ರೆ ಅದು ಹಾಗೆ ಬಾಯಿ ಮುಚ್ಚಿಸ್ತಾಳೆ. ಅಂತ ಒಂದು ಪವಾಡವಾಗಿ ಇದು ಆದಿಶಕ್ತಿ ಕೆಂಪಮ್ಮ ದೇವಿ, ಚೌಡೇಶ್ವರಿ ಇಲ್ಲಿ ಇಬ್ಬರು ಸಹ ನೆಲೆಸ್ಕೊಂಡು ಏನಂತ ಯಾವ್ಯಾವ ಥರದಲ್ಲಿ ಏನೇನು ಭಾಗ್ಯ ಕೊಡ್ಬೇಕೋ ಆ ತಾಯಿ ಕೊಡ್ತಾ ಇದ್ದಾಳೆ.